BCIC ವಿಚಾರ ಸಂಕಿರಣ IMES ಹಾರ್ಮುಜ್ ಜಲಸಂಧಿಗೆ ಪರ್ಯಾಯವಾಗಿ ವೇಗವನ್ನು ಪಡೆಯುತ್ತಿರುವುದರಿಂದ ಕರ್ನಾಟಕದ ರಫ್ತುದಾರರು ಪ್ರಯೋಜನ ಪಡೆಯಲಿದ್ದಾರೆ. ಡಾಕ್ಟರ್ ಕೊಟ್ರಸ್ವಾಮಿ. ಮಧ್ಯಪ್ರಾಚ್ಯದಲ್ಲಿನ ಭೌಗೋಳಿಕ ಉದ್ವಿಗ್ನತೆಯಿಂದಾಗಿ ಹಾರ್ಮುಜ್ ಜಲಸಂಧಿ ಮತ್ತು ಸುಯೇಜ್ ಕಾಲುವೆ ಜಾಕ್ ಪಾಯಿಂಟ್ಗಳಾಗಿದ್ದರಿಂದ ಸಂಪರ್ಕಕ್ಕೆ ಅಡ್ಡಿಯಾಯಿತು. ಈಗ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಂದರೆ IMEC ಜಾಕ್ ಪಾಯಿಂಟ್ಗಳಿಗೆ ಪರ್ಯಾಯವಾಗಿ ವೇಗವನ್ನು ಪಡೆಯುತ್ತಿದೆ. ಹೀಗಾಗಿ ಕರ್ನಾಟಕ ಮತ್ತು ಭಾರತದ ಇತರ ರಾಜ್ಯಗಳ ರಫ್ತುದಾರರು ರಾಜಕೀಯ ವ್ಯಾಪಾರ ಮಾರುಕಟ್ಟೆಯಲ್ಲಿ ಲಾಭ ಗಳಿಸಲಿದ್ದಾರೆ. ಭೌಗೋಳಿಕ ರಾಜಕೀಯ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವುದು, ನೀತಿ ಕ್ರಮಗಳು ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸಲು ಸಿದ್ಧತೆ ಎಂಬ ಅರ್ಧ ದಿನದ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಮಾತನಾಡಿದ ಬೆಂಗಳೂರು ಉತ್ತರದ ಕೇಂದ್ರ ತೆರಿಗೆ ಆಯುಕ್ತ ಡಾಕ್ಟರ್ ಕೊಟ್ರಸ್ವಾಮಿ ಎಂ. ಈ ವಿಚಾರ ಸಂಕಿರಣವನ್ನು ಬೆಂಗಳೂರಿನ ಕೈಗಾರಿಕಾ ಮತ್ತು ವಾಣಿಜ್ಯ ಮಂಡಳಿ ಜಂಟಿಯಾಗಿ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಸಹಯೋಗದೊಂದಿಗೆ ಆಯೋಜಿಸಿತ್ತು. ಇಲ್ಲ, ಇವತ್ತಿನ ಚರ್ಚಾಗೋಷ್ಠಿ ವಿಶೇಷವಾಗಿ ಇದೇನು ಈಗ ಪ್ರಪಂಚದಾದ್ಯಂತ ನಡೀತಕ್ಕಂಥ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನಿದ್ದಾವೆ ಅದರಲ್ಲಿ ನಾವು ಇಂಡಸ್ಟ್ರೀಸ್ ಯಾವ ಥರದಲ್ಲಿ ಆ ಚಾಲೆಂಜಸ್ನ ಆ ಸವಾಲುಗಳನ್ನ ಎದುರಿಸಿ ರಫ್ತು ಇರ್ಬೋದು ಅಥವಾ ನಮ್ಮ ಹೊಸ ಮಾರುಕಟ್ಟೆಗಳನ್ನ ನಾವು ಯಾವ ಥರದಲ್ಲಿ ತಲುಪ್ಬೋದು ಅನ್ನೋದ್ರ ಬಗ್ಗೆ ನಡೀತಕ್ಕಂಥ ವಿಚಾರಗೋಷ್ಠಿ. ಸೊ ನಾನೊಬ್ಬ GST ಕಮಿಷನರ್ ಆಗಿ ನಾನು ಅವರಿಗೆ ನಮ್ಮ ಕಡೆಯಿಂದ GST ಕಡೆಯಿಂದ ಏನು ಸಾಧ್ಯ ಅಂತಕ್ಕಂಥ ಪಾತ್ರನ ಅವರಿಗೆ ಹೇಳ್ಕೊಟ್ಟಿದ್ದೇನೆ. ವಿಶೇಷ ಏನಂತ ಹೇಳಿದರೆ, ಈಗ ನಿಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಬಿಸ್ನೆಸ್ಸನ್ನು ಈ ಥರದೊಂದು ಸವಾಲುಗಳು, ಭೌಗೋಳಿಕ ಸವಾಲುಗಳು ಬಂದಾಗ ಕೂಡ ನಮಗೆ ಮುಖ್ಯವಾಗಿ ಬೇಕಾಗ್ತಕ್ಕಂಥ ಏನಂದರೆ ಬಂಡವಾಳ. ನಮ್ಮ ಕೈಯಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇರಬೇಕು ನಮ್ಮಲ್ಲಿ. ಸೊ ಆ ಬಂಡವಾಳಕ್ಕೆ ಸಹಕಾರಿಯಾಗೋ ರೀತಿಯಲ್ಲಿ ಈಗ ಎಕ್ಸಿಮ್ ಬ್ಯಾಂಕ್ಸ್ ಇದ್ದಾವೆ, ECGC ಪ್ರತಿನಿಧಿಗಳು ಕೂಡ ಬಂದಿದ್ದಾರೆ, ಅಲ್ಲಿ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಪ್ರತಿನಿಧಿಗಳು ಕೂಡ ಅಲ್ಲಿದ್ದಾರೆ. ಸೊ ಅವರು ಏನನ್ನು ಕೊಡ್ತಾರೋ, ಅವರು ಏನು ವಿಚಾರಗಳನ್ನ ಇವ್ರಿಗೆ ಹಂಚ್ಕೊಡ್ತಾರೋ, ನನ್ನ ಕಡೆಯಿಂದ GST ಕಡೆಯಿಂದ ಏನಾಗ್ತದೆ, ಈಗ ಅಲ್ಲಿ ಕೂಡ ರಿಸ್ಕ್ ಸ್ಕೋರಿಂಗ್ ಮಾಡ್ತೇವೆ. ಯಾರನ್ನು ನಾವು ಲೋ ರಿಸ್ಕ್ ಅಂತ ಅಂದ್ಕೊಳ್ತೇವೆ ಅವರಿಗೆಲ್ಲ 7 ದಿನದಲ್ಲಿ ರೀಫಂಡ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದು ಕೂಡ ಈ ಥರದ ರಫ್ತುದಾರರಿಗೆ, ಈ ಥರದ ಎಕ್ಸ್ಪೋರ್ಟರ್ಸ್ಗೆ ಹೆಲ್ಪ್ ಆಗ್ತದೆ. ಅವ್ರದ್ದು ಕ್ಯಾಪಿಟಲ್ ಈಗ ಇಲ್ಲ ಅಂತ ಹೇಳಿದರೆ ಟ್ಯಾಕ್ಸಸ್ಸಲ್ಲಿ ಏನು ಬ್ಲಾಕ್ ಆಗುತ್ತಲ್ಲ ಕ್ಯಾಪಿಟಲ್, ಅದು ಅವ್ರು ವಾಪಸ್. ಇಂಡಸ್ಟ್ರೀಸ್ ತುಂಬ ಕಷ್ಟದಲ್ಲಿದ್ದಾವೆ. ಈ ಒಂದು ಇದರಲ್ಲಿ ಏನಾಗಿದೆ ಅಂದರೆ, ನಾವು FKCSIಯಿಂದ ಈಗ GST ಡಿಪಾರ್ಟ್ಮೆಂಟ್ ಅವ್ರನ್ನ, ಕಮಿಷನರ್ ಆಫ್ GST ಅವ್ರನ್ನ ಕರೆದಿದ್ದೀವಿ. ಹಾಗೆಯೇ ECGC ಇನ್ಶೂರೆನ್ಸ್ ಮಾಡ್ತಾವ್ರನ್ನ, ಫಾರಿನ್ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ECGC ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅವ್ರನ್ನ, ಮತ್ತು ಎಕ್ಸಿಮ್ ಬ್ಯಾಂಕ್, ಈ ಎಕ್ಸಿಮ್ ಬ್ಯಾಂಕ್ ಅವರು ಫಂಡ್ ಮಾಡ್ತಾರೆ ಎಕ್ಸ್ಪೋರ್ಟರ್ಸ್ಗೆ. ಆ ಎಕ್ಸಿಮ್ ಬ್ಯಾಂಕ್ ಆ ಥರ ಆಮೇಲೆ ಡಿಫ್ರೆಂಟ್ ಗೌರ್ಮೆಂಟ್ ಏಜೆನ್ಸೀಸ್ ಅಥವಾ ಆಮೇಲೆ SBI ಅವರು ಫೈನಾನ್ಸ್ ಮಾಡ್ತಾರೆ. ಇವಾಗ ಇವನ್ನೆಲ್ಲ ಕರೆದು ನಾವು ಈ ಥರ ಸಮಸ್ಯೆ ಇದ್ದಾಗ ಇಂಡಸ್ಟ್ರೀಸ್ಗೆ ಯಾವ ಥರ ನೀವು ಸಹಾಯ ಮಾಡ್ತೀರಾ, ಯಾವ ಥರ ಈ ಇಂಡಸ್ಟ್ರೀಸು ಸ್ವಲ್ಪ ಈ ಕಷ್ಟದಲ್ಲಿ ಯಾವ ಥರ ನೀವು ಹೆಲ್ಪ್ ಮಾಡ್ತೀವಂತ ನಾವು ಕರೆದಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ GST ಕಮಿಷನರ್ ಏನು ಹೇಳಿದ್ರು, ತಮಗೆ ಗೊತ್ತಿದ್ದ ಹಾಗೆ ರೀಫಂಡ್, GST ರೀಫಂಡ್ ಎಕ್ಸ್ಪೋರ್ಟರ್ಸ್ಗೆ ಟ್ಯಾಕ್ಸ್ ಇಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ರೀಫಂಡ್ ಏನು ಬರಬೇಕು ಒಂದೊಂದು ಸರಿ ತಿಂಗಳು ಕಟ್ಟಲೆ ಆಗುತ್ತೆ. ಈ